ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಟು ಕೋಸ್ಟಲ್ ಕ್ರೇವಿಂಗ್ಸ್. ನಾವಿವತ್ತು ಗೋಧಿ ಹಲ್ವಾ ಯಾವ ರೀತಿ ಮಾಡೋದು ಅಂತ ತಿಳ್ಕೊಳ್ಳುವ. ಮೊದಲಿಗೆ 1 ಕಪ್ ಗೋಧಿ ಹಿಟ್ಟು, ಹಾಗೆ ಅರ್ಧ ಕಪ್ ಸಕ್ಕರೆ, 1 ಗ್ಲಾಸ್ ಹಾಲು, 3 ಟೇಬಲ್ ಸ್ಪೂನ್ ತುಪ್ಪ, 3-4 ಏಲಕ್ಕಿ. ನಂತರ ಒಂದು ಪ್ಯಾನ್ಗೆ ಗೋಧಿ ಹಿಟ್ಟನ್ನು ಹಾಕಿ ಮಿಕ್ಸ್ ಮಾಡಬೇಕು. ಅದರಲ್ಲಿರುವಂಥ ಎಲ್ಲ ಹಸಿ ವಾಸನೆ ಹೋಗಬೇಕು. ಅದು ಸ್ವಲ್ಪ ಲೈಟ್ ಬ್ರೌನ್ ಬಣ್ಣ ಬರೋ ತನಕ ಅದನ್ನು ಮಿಕ್ಸ್ ಮಾಡಿ, ಗೋಲ್ಡನ್ ಬ್ರೌನ್. ನಂತರ ಹುರಿದ ಎಲ್ಲ ಗೋಧಿ ಹಿಟ್ಟನ್ನು ಒಂದು ಕಪ್ಪಲ್ಲಿ ಸ್ಟೋರ್ ಮಾಡಿ ಇಡುವ. ನಂತರ ಇನ್ನೊಂದು ಪ್ಯಾನ್ಗೆ 3-4 ಟೇಬಲ್ ಸ್ಪೂನ್ ತುಪ್ಪ. ಇನ್ನೇನು ದಸರಾ ಹತ್ತಿರ ಬಂತು, ಸಿಹಿ ತಿಂಡಿಗಳನ್ನು ಮಾಡೋದನ್ನು ನಮ್ಮ ಚಾನಲಲ್ಲಿ ಹೇಳಿಕೊಡ್ತೇವೆ. ತುಪ್ಪ ಮೆಲ್ಟ್ ಆಗಬೇಕು. ಶುದ್ಧ ಹಸುವಿನ ತುಪ್ಪ ನಾವು ಬಳಕೆ ಮಾಡುವಂಥದ್ದು. ಅದಕ್ಕೆ 3-4 ಏಲಕ್ಕಿ. ನಂತರ ಹುರಿದಿಟ್ಟುಕೊಂಡಂತಹ ನಂತರ ಅದಕ್ಕೆ ಗೋಧಿ ಹಿಟ್ಟು, ಆಗ ಏನು ಹುರಿದಿಟ್ಕೊಂಡಿದ್ವಿ ಆ ಗೋಧಿ ಹಿಟ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಗೋಧಿ ಹಲ್ವಾ ಮಾಡಲಿಕ್ಕೆ ತುಂಬ ಸುಲಭ. ನಮ್ಮ ಮನೆಯಲ್ಲಿ ಇರುವಂಥದ್ದೇ ಐಟಮ್ಗಳನ್ನು ಬಳಕೆ ಮಾಡಿ ಮಾಡುವಂಥದ್ದು. ಚೆನ್ನಾಗಿ ಕಲಸಿ ನಂತರ ಇದಕ್ಕೆ 4-5 ಟೇಬಲ್ ಸ್ಪೂನ್ ಸಕ್ಕರೆ. ನಿಮಗೆ ಸಿಹಿ ಅಂತ ಹೇಳಿದರೆ ತುಂಬ ಇಷ್ಟ ಅಂತ ಹೇಳಿದರೆ ಇನ್ನೂ ಜಾಸ್ತಿ ಹಾಕ್ಬೋದು. ನಾವಿಲ್ಲಿ 4-5 ಟೇಬಲ್ ಸ್ಪೂನ್ ಸಕ್ಕರೆ ಯೂಸ್ ಮಾಡ್ತಿದ್ದೇವೆ. ಅದನ್ನು ಒಳ್ಳೆ ರೀತಿಯಲ್ಲಿ ಕಲಸಿ, ನಂತರ ಇದಕ್ಕೆ 1 ಗ್ಲಾಸ್ ಹಾಲನ್ನು ಹಾಕಿ ಮಿಕ್ಸ್ ಮಾಡಿ, ಇದೀಗ ಸಿಹಿಯಾದ ಗೋಧಿ ಹಲ್ವಾ ತಯಾರಾಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಕೋಸ್ಟಲ್ ಕ್ರೇವಿಂಗ್ಸ್. ಮುಂದಿನ ವಿಡಿಯೋದಲ್ಲಿ ಸಿಗುವ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್.